ತಾಯ್ಲೂರು ಓಂ ಶಕ್ತಿ ಎಂದಿ ಯಥಾಸ್ಥಿತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಕ್ತಿಗಳು ಸಕಾಲಕ್ಕೆ ಏನು ಅವ್ರು ಒತ್ತಾಯ ಮಾಡಿ ಇವತ್ತು ಇರುಮುಡಿ ಕಟ್ಕೊಂಡು ಶಕ್ತಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಯಾತ್ರೆಗೆ ಶುಭ ಕೋರಲು ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣ ಜೆಡಿಎಸ್ ವಕ್ತಾರರು ಬಂದಿದ್ದಾರೆ. ಅವರಿಗೆ ನಮ್ಮ ಶಕ್ತಿಗಳ ಪರವಾಗಿ ಆದರ ಸ್ವಾಗತನ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಾಯ್ಲೂರು ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ರಮೇಶ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಆದರದ ಅದೇ ರೀತಿ ನಮ್ಮ ತಾಯ್ಲೂರು ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ತೋಯಿದ್ ಅಹಮದ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಆದರದ ಸುಸ್ವಾಗತನ ಬಯಸ್ತಾ ಇದ್ದೀವಿ. ನಮ್ಮ ಅದೇ ರೀತಿ ನಮ್ಮ ತಾಯ್ಲೂರು ಜೆಡಿಎಸ್ ಯುವ ಮುಖಂಡರಾದಂಥ ಶಂಕರಣ್ಣ ಅವರು ಬಂದರೆ ಅವ್ರಿಗೂ ಸಹ ಆದರದ ಸುಸ್ವಾಗತನ ಬಯಸ್ತಾ ಇದ್ದೀವಿ. ಸಮೃದ್ಧಿ ಮಂಜಣ್ಣ ಅವರು ಕೊಟ್ಟ ಮಾತಂತೆ ಉಚಿತ ಬಸ್ ಸೇವೆಯನ್ನು ಒದಗಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ತರಹಂತ ರಾಜಕೀಯ ಇಲ್ಲ, ಯಾವುದೂ ಹೆಸರು ಸಹ ಹೇಳಿಯಲ್ಲ. ಎಲ್ಲ ಊರಿನಿಂದ ಒಗ್ಗಟ್ಟಾಗಿ ಒಂದು ಓಂ ಶಕ್ತಿ ಯಾತ್ರೆಯನ್ನು ಮುಗಿಸಿ ಗುರುಶಕ್ತಿಗಳ ಮಾರ್ಗದರ್ಶನದಲ್ಲಿ ಅದನ್ನ ನೀಟಾಗಿ ಏನಿದೆ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅದನ್ನ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡು ಯಾತ್ರೆಯನ್ನ ಶುಭಕರವಾಗಿ ಮುಗಿಸ್ಬೇಕಂತ ನಾವು ಆಶಿಸ್ತಾ ಇದ್ದೀವಿ. ತಾಯ್ಲೂರು ಗ್ರಾಮದಲ್ಲಿ ತಾಯಿ ಚೌಡೇಶ್ವರ ಒಂದು ಸನ್ನಿಧಾನದಲ್ಲಿ ಇವತ್ತು ಮೇಲ್ಮಲ್ಲತ್ತೂರಿಗೆ ಏನು ಒಂದು ಉಚಿತ ಬಸ್ಗಳನ್ನು ಏರ್ಪಾಡು ಮಾಡಿ ನಮ್ಮ ಸಮೃದ್ಧಿ ಮಂಜು ಅವರು ಜನಪ್ರಿಯ ಶಾಸಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು ಎಲ್ಲ ನಮ್ಮ ಮುಖಂಡರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಏನು ಬಸ್ಗಳ ಒಂದು ಆಯೋಜನೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಮೇಶ್ ಅವರೇ, ಮತ್ತವರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ತೋಯಿದ್ ಅಹಮದ್ ಅವರೇ, ನಮ್ಮ ಸನ್ಮಿತ್ರರು ಆತ್ಮೀಯರಾದಂಥ ವೆಂಕಟೇಶ್ ಬಾಬು ಅವರೇ, ನಮ್ಮ ಪಕ್ಷದ ಯುವ ಮುಖಂಡರು ಆಗಿರ್ತಕ್ಕಂಥ ಶಂಕರಣ್ಣವರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ತಾಯಂದ್ರೆ ಭಕ್ತಾದಿಗಳೇ, ನಿನ್ನೆ ಅಷ್ಟೇ ಒಂದು 4 ಬಸ್ಗಳು ತಾಯ್ಲೂರಿಂದ ಹೋಯ್ತು. ಇವತ್ತು ಕೂಡ 2 ಬಸ್ಗಳು ತಾಯ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದದ್ದು. ಏನು ಈ ಮಾನವ ಜನ್ಮ ತಾಳಿ ಜಗತ್ತಿಗೆ ಬಂದಿದ್ದೇವೆ, ಇರಷ್ಟು ದಿವಸ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ನಾವೆಷ್ಟೇ ಹಣ ಸಂಪಾದಿಸಿದ್ರು ಆಸ್ತಿ ಸಂಪಾದಿಸಿದ್ರು ಅದು ಶಾಶ್ವತವಲ್ಲ. ಅದು ಇವತ್ತು ನಮ್ಮ ಜೊತೆ ಇರ್ಬೋದು, ಅದು ಬಿಟ್ಟು ನಾಳೆ ನಮ್ಮನ್ನು ಹೋಗ್ಬೋದು. ಆದ್ರೆ ಜೀವನದಲ್ಲಿ ಒಂದು ದೈವ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು. ನಮ್ಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿಗೆ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ದಾಗ ನಮ್ಗೆ ಸಮಸ್ಯೆಗಳು ಬಂದಾಗ ನಾವು ಹೋಗಿ ಕೈ ಮುಗಿರ್ತಕ್ಕಂಥದ್ದು ದೇವರಿಗೆ. ಆ ದೇವರ ಒಂದು ಸನ್ನಿಧಿಯಲ್ಲಿ ಕೂತು ಒಂದು 4 ಮಾತು ದೇವರೇ ಕಾಪಾಡಿ ಅಂತ ಹೇಳಿ ಕೈ ಮುಗಿದ್ರೆ ನಮ್ಗೆ ಅಲ್ಲಿ ಸಿಗುವಷ್ಟು ನೆಮ್ಮದಿ ಎಲ್ಲಿಯೂ ಕೂಡ ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ದೈವ ಕಾರ್ಯಗಳಲ್ಲಿ ತೊಡಸ್ಕೋಬೇಕು. ಆ ದೈವ ಕಾರ್ಯಗಳಲ್ಲಿ ತೊಡಸ್ಕೊಂಡಾಗ ಆ ದೇವರ ಕೃಪಾ ಕಟಾಕ್ಷ ಯಾವತ್ತೂ ಕೂಡ ನಮ್ಮ ಮೇಲೆ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮೃದ್ಧಿ ಮಂಜು ಅವರು ಜನಪ್ರಿಯ ಶಾಸಕರು ಏನು 2018ರಲ್ಲಿ ಇಲ್ಲಿ ಚುನಾವಣೆಗೆ ಬಂದ್ರು, ಆಗ್ಲಿಂದ ಕೂಡ ಒಂದಲ್ಲ ಒಂದು ರೀತಿ ಒಂದು ಉಚಿತ ಬಸ್ಗಳ ಒಂದು ಸೇವೆಯನ್ನ ಪಕ್ಷದ ವತಿಯಿಂದ ನೀಡ್ತಾ ಇದ್ದಾರೆ. ಅದೇ ರೀತಿ 2023ರಲ್ಲಿ ಚುನಾವಣೆಗೆ ಬಂದಾಗಲೂ ಕೂಡ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟರು, ನಿಮ್ಮ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇರಲಿ, ನನ್ನ ಮೇಲೆ ಇರಲಿ, ನನ್ಗೆ ಗೆಲುವನ್ನು ತಂದುಕೊಡಿ, ಯಥಾಸ್ಥಿತಿ ಪ್ರತಿ ವರ್ಷ ಕೂಡ ನಿಮ್ಗೆ ಬಸ್ಗಳನ್ನು ಕಳಿಸ್ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು, ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು, ನಮ್ಮ ಎಲ್ಲಾ ಮುಖಂಡರು ಸೇರಿ ಒಂದು ಪೂರ್ವಭಾವಿ ಸಭೆ ನಡೆಸಿ ಏನ್ ನಾವು ಮಾತು ಕೊಟ್ಟಿದ್ದೀವಿ ಅದಂತೆ ಆ ತಾಯಂದ್ರಿಗೆ ಬಸ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ಈ ವರ್ಷ ಕೂಡ ಸುಮಾರು 550ರಿಂದ 600 ಬಸ್ಗಳನ್ನ ಮೇಲ್ಮಲ್ಲತ್ತೂರಿಗೆ ಕಳ್ಸಿಕೊಡ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಾವು ಹೇಳ್ತಕ್ಕಂಥ ಇಲ್ಲೇನು ಬಸ್ಗಳಲ್ಲಿ ಹೋಗ್ತಕ್ಕಂಥವ್ರು ಇಲ್ಲೇನು ಪಕ್ಷ ಇಲ್ಲ, ಪಕ್ಷಾತೀತವಾಗಿ ಎಲ್ಲಾ ತಾಯಂದ್ರು ಭಕ್ತಾದಿಗಳು ಯಾರು ಬೇಕಾದ್ರೂ ಹೋಗಿ ಬರ್ಬೋದು. ಸೊ ಆ ನಿಟ್ಟಿನಲ್ಲಿ
ತಾವೇನು ಒಂದು ದೈವ ಕಾರ್ಯಕ್ಕೆ ಹೊರಟಿದ್ದೀರಿ, ನಿಮ್ಮ ಪ್ರಯಾಣ ಸುಖಮಯವಾಗಿರ್ಲಿ. ಆ ಭಗವಂತ ನಿಮ್ಮೆಲ್ಲರೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ನಿಮ್ಮ ಪ್ರಯಾಣ ಸುಖಮಯವಾಗಿರ್ಲಿ ಅಂತ ಹೇಳ್ತಾ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ, ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಮತ್ತು ಇವೆಲ್ಲವನ್ನು ಕೂಡ ಇಲ್ಲಿ ಒಂದು ಮುತುವರ್ಜಿ ವಹಿಸಿ ಇಲ್ಲಿ ಏನು ಒಂದು ಬಸ್ಗಳೊಂದು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಅವ್ರಿಗೂ ನಮ್ಮ ತೋಯ್ದವ್ರಿಗೂ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಪ್ರಯಾಣ ಸುಖಮಯವಾಗಿರ್ಲಿ ಅಂತ ಹೇಳ್ತಾ, ಏನು ಸಮೃದ್ಧಿ ಮಂಜು ಅವರು ಪಕ್ಷದ ವತಿಯಿಂದ ಒಂದು ಬಸ್ಗಳ ಒಂದು ಆಯೋಜನೆ ಮಾಡಿದ್ದಾರೆ, ಅವರು ಕೂಡ ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಯಾವ ತರ ಬಸ್ ಕೊಡ್ತಾ ಇದ್ರು, ಪ್ರತಿ ವರ್ಷನೂ ಈ ವರ್ಷನೂ ಬಸ್ ಕೊಟ್ಟಿದ್ದಾರೆ ನಮ್ಮ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು. ಪ್ರತಿ ವರ್ಷನೂ ನಮ್ಮ ಶಾಸಕ ಪರವಾಗಿ ನಾವು ಮಾತು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಏನೇ ಇರಲಿ ನಮ್ಮ ಫ್ರೀ ಬಸ್ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಮಾತು ಕೊಟ್ಟಿದ್ದೀವಿ, ಮಾಡಿಕೊಟ್ಟಿದ್ದಾರೆ, ನಾವು ಮಾತು ಕೊಟ್ಟಿದ್ದೀವಿ ಕೆಲಸ ಕೊಡ್ತೀವಿ ಅಂತ. ಅದೇನೇ ಪ್ರತಿ ಬರೋ ವರ್ಷ ಮುಗಿಯೋ ವರ್ಷಗಳಿಗೆ ದೇವಸ್ಥಾನ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಅದೇ ದೇವಸ್ಥಾನ ಪೂಜೆ ಆಗುತ್ತೆ ಅಂತ ಆ ತಾಯಿ ಹತ್ರ ಬೇಡ್ಕೊಳ್ತಾ ಇದ್ದೀವಿ. JDS ಶ್ರೀನಿವಾಸ ರೆಡ್ಡಿ ವಕ್ತಾರ ಇಲ್ಲಿ ಬಂದು ಬಸ್ ಕಳಿಸಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾವು JDS ಬರ್ಬೇಕು, ರಮೇಶ್ ಬರ್ಬೇಕು ಅಂತ ತುಂಬಾ ಇದು ಮಾಡಿದ್ದೀವಿ. ಇವಾಗ ಅವರು ಮಾತು ಕೊಟ್ಟಿದ್ದಾರೆ ನಮ್ಗೆ, ದೇವಸ್ಥಾನ ಮುಗಿಸ್ಕೊಡ್ತಿಂದ. AV ಶ್ರೀನಿವಾಸ್ ಅವರು ಪಕ್ಕ ನಮ್ಗೆ ಮಾತು ಕೊಟ್ಟಿದ್ದಾರೆ. ನಾನು ಅಲ್ಲಿ ಪೂರ್ತಿ ಬಸ್ ರಮೇಶ್ ಹಾಕೊಟ್ಟಿದ್ದಾರೆ ಬಸ್ಸು. ನಾವು ಇಷ್ಟು ಬಸ್ ಬೇಕು ಅಂತಂದ್ರೆ ಅಷ್ಟು ಬಸ್ ಕೊಟ್ಟಿದ್ದಾರೆ ಅವರು. ಮತ್ತೆ AV ಶ್ರೀನಿವಾಸ್ ಕೂಡ ನಮ್ಗೆ ಮಾತು ಕೊಟ್ಟಿದ್ದಾರೆ, ಎಲೆಕ್ಷನ್ ಟೈಮಲ್ಲಿ ದೇವಸ್ಥಾನ ಮುಗಿಸಿ ಅಲ್ಲಿ ಮಾಲೆ ಹಾಕ್ಸೋ ಜವಾಬ್ದಾರಿ ನಮ್ದು ಅಂತ. ಅದೊಂದು ನಮ್ಗೆ ದಯವಿಟ್ಟು ಮಾಡ್ಕೊಡ್ಬೇಕು. ಇವಾಗ ಇದು ಬಸ್ ಹಾಕಿರೋರಿಗೆ, ಸಮೃದ್ಧಿ ಅವರ ಮಂಜು ಅವ್ರಿಗೆ, ಎಲ್ಲರ ಓಂಶಕ್ತಿ ಅವರ ಪರವಾಗಿ, ನಮ್ಮ ಊರಿನ ಪರವಾಗಿ ಕೂಡ ಅವ್ರಿಗೆ ಒಂದು ಧನ್ಯವಾದ. ಮತ್ತೆ ಇವರು ನಮ್ಮ ಮುಖ್ಯೋಪಾಧ್ಯಾಯರು ಅವರು TPS ಅವ್ರು ಲಾಯರ್ ಅವರಾಗಿದ್ರು, ನಮ್ಗೆ ಅವಾಗ ಪರಿಚಯ ಇತ್ತು. ಇದರಿಂದ ಇವರು ನಮ್ಗೆ ಇಷ್ಟು ಬೇಗ ಬರ್ತೀರಿ ಕೂಡ ಅಂದ್ಕೊಂಡಿಲ್ಲ. ನಮ್ಗೆ ಬಂದು ಸೌಕರ್ಯ ಮಾಡ್ಕೊಟ್ಟಿದ್ದಾರೆ, ನಮ್ಮ ಬಸ್ಗಳನ್ನ ಬಿಡುಗಡೆ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ